ಹುಡುಗರಲ್ಲಿ ಅಂತದ್ ಏನಿಲ್ಲ, ಹುಡುಗಿರಲ್ಲಿ ಅಂತದ್ ಏನಿದೆ. ಕಷ್ಟಪಡೋರ್ಗೆ ವ್ಯಾಲ್ಯೂ ಇಲ್ಲ, ತೋರ್ಸೋರ್ಗೆ ವ್ಯಾಲ್ಯೂ. ಅಂದ್ರೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಪ್ರಮೋಷನ್ ಮಾಡಿ ಮೋಸದ ಹಣದಿಂದ ಊಟ ತಿಂತಿದ್ದಾರೆ. ತುಂಬಾ ಶ್ರೀಮಂತರಿಗೆ ಹೊಟ್ಟೆ ಬಂದಿರುತ್ತೆ, ತುಂಬಾ ಬಡವರಿಗೆ ಹಿಂದೆಗಡೆ ಪೇಡ್ ಪ್ರಮೋಷನ್ ಅಂತ ಗೊತ್ತಿದ್ದು ಏನೋ ಕಾಸು ಸಿಗುತ್ತೆ ಅಂತ ಸುಮ್ನೆ ಫೂಲ್ ಆಗಕ್ ಹೋಗ್ಬೇಡಿ. ಒಂದ್ ವಿಡಿಯೋ ಹಾಕಿದ್ರೆ ಬರೀ 300 ಲೈಕ್ಸ್ ಬಂದಿರೋದು, ನಂಗೆ ಯಾಕೆ ಅಷ್ಟು ಲೈಕ್ಸ್ ಬಂದಿದೆ ಅಂತ ಊಟ ಮಾಡೋದು ಬಿಟ್ಬಿಡೋರು ಅವ್ರೆ. ರೀಲ್ಸ್ ನೋಡ್ತೀರಾ? ನೋಡ್ತಾ ಇದೀವಿ. ಏನು ಉಪಯೋಗ ರೀಲ್ಸ್ ಇಂದ? ರೀಲ್ಸ್ ಇಂದ ಏನು ಉಪಯೋಗ ಇಲ್ಲ, ಬಟ್ ಒಂದು ನಮ್ದು ಒಂದು ಪಾಪ್ಯುಲರ್ ಆಯ್ತೀವಂತ. ಓಕೆ, ಪಾಪ್ಯುಲರ್ ಆಗ್ಬಿಟ್ಟು ಏನ್ ಮಾಡ್ತೀರಾ? ಹಾ, ಪಾಪ್ಯುಲರ್ ಆಗ್ಬಿಟ್ಟು ಏನ್ ಮಾಡ್ತೀರಾ? ಪಾಪ್ಯುಲರ್ ಅಂದ್ರೆ ನಮ್ಮನ್ನ ಒಂದು 4-5 ಜನ ಗುರ್ತಿಸ್ತಾರೆ, ನಮ್ನ ಖುಷಿನ ಮಾತಾಡ್ತಾರೆ, ಅದು ನಮ್ಗೆ ಖುಷಿ ಆಗುತ್ತೆ. ನಮ್ಮ ವಿಡಿಯೋಸ್ನ ಎಷ್ಟೊಂದು ಜನ ನೋಡ್ತಿದಾರೆ ಅಂತ ನಮ್ಗೆ ಗುರ್ತು ಸಿಗುತ್ತೆ. ಅದರಿಂದ ನಿಮ್ಗೆ ಏನ್ ಸಿಗುತ್ತೆ? ನಮ್ಗೇನು ಸಿಗಲ್ಲ, ಅದರಿಂದ ರೀಲ್ಸ್ ಮಾಡೋದ್ರಿಂದ ಏನೂ ಸಿಗಲ್ಲ, ಒಂದು ನೇಮ್ ಫೇಮ್ ಸಿಗುತ್ತೆ ಅಷ್ಟೇ. ಹೇಳ್ತಾರೆ ರೀಲ್ಸ್ ಮಾಡೋದು ದುಡ್ಡು ಬರುತ್ತೆ ಅಂತ. ಯಾವ ತರ ಬರುತ್ತೆ? ರೀಲ್ಸ್ ಮಾಡೋರು ದುಡ್ಡು ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ, ಆದ್ರೆ ಅವರು ಅಡ್ಡದಾರಿಯಿಂದ ಮಾಡ್ತಾರೆ. ನಾವು ಅದರಿಂದ ಏನ್ ದುಡ್ಡು ಏನ್ ಮಾಡ್ತಾ ಇಲ್ಲ. ಅಡ್ಡಾರಿ ಅಂದ್ರೆ ಯಾವ ತರ? ಈಗ ನೋಡಿ, ರೀಲ್ಸ್ ಮಾಡ್ಕೊಂಡು ತುಂಬಾ ಲಕ್ಷ ಗಟ್ಟಲೆ ಫಾಲೋವರ್ಸ್ ಮಾಡ್ಕೋತಾರೆ. ಈಗೆಲ್ಲ ನೋಡಿ, ನಮ್ಮ ಹುಡುಗರೇ ಆಗಿರ್ಲಿ, ಈಗ ನಾನು ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರೆ ಅದು 200 300 ವ್ಯೂಸ್ ಹೊಡೋದು ಹೆಚ್ಚು. ಅದೇ ಒಂದು ಹುಡುಗಿ ರೀಲ್ಸ್ ಅಪ್ಲೋಡ್ ಮಾಡಿದ್ರೆ 300K ಅವ್ರಿಗೆ ವ್ಯೂಸ್ ಹೊಡುತ್ತೆ. ಹುಡುಗರಲ್ಲಿ ಅಂತದ್ ಏನಿಲ್ಲ, ಹುಡುಗಿರಲ್ಲಿ ಅಂತದ್ ಏನಿದೆ? ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ. ಯಾಕಷ್ಟು ನೋಡಿ, ಅದೇ ನಮ್ಮ ಹುಡುಗರು 1 ತಿಂಗಳು ಕಷ್ಟಪಟ್ಟು ರೀಲ್ಸ್ ಮಾಡಿ ಹಂಗ್ ಮಾಡಿ ಇದ್ ಮಾಡಿ ರಕ್ತ ಎಲ್ಲ ಸುಳ್ಸ್ಕೊಂಡು ಏನೇನು ಮಾಡಿ ಫೈಟ್ ಮಾಡಿದ್ರೆ 1000 ಫಾಲೋವರ್ಸ್ ಆಗೋದು ಹೆಚ್ಚು. ಅದೇ ಹುಡುಗಿರು ಒಂದೇ ತಿಂಗಳು ರೀಲ್ಸ್ ಮಾಡಿ ಅದ್ ಮಾಡಿದ್ರೆ ನಾಳೆ ಅಷ್ಟರಲ್ಲಿ 100K 100K. ಕಷ್ಟಪಡೋರ್ಗೆ ವ್ಯಾಲ್ಯೂ ಇಲ್ಲ, ತೋರ್ಸೋರ್ಗೆ ವ್ಯಾಲ್ಯೂ. ಅಂದ್ರೆ ಅವ್ರವ್ರ ಸ್ವಂತ ಟ್ಯಾಲೆಂಟ್ನ ತೋರ್ಸೋರ್ಗೆ ವ್ಯಾಲ್ಯೂ ಅಂತ ಅರ್ಥ. ಅದರಿಂದ ಏನ್ ಸಿಗುತ್ತೆ ಲಾಭ? ಅವ್ರಿಗಂದ್ರೆ ಬ್ರೋ, ಈಗ ಹುಡುಗಿರಾಗಿರ್ಲಿ ಹುಡುಗರಾಗಿರ್ಲಿ, ಆಲ್ಮೋಸ್ಟ್ ಎಲ್ಲ ಹುಡುಗರು ಅಷ್ಟೊಂದು ಮಾಡಲ್ಲ ಅನ್ಕೋತೀನಿ. ಹುಡುಗಿರು ನೋಡಿ ತುಂಬಾ ಫಾಲೋವರ್ಸ್ ಮಾಡ್ಕೊಂಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಸ್ವಲ್ಪ ಕೆಲವು ಪ್ರಮೋಷನ್ಗಳು ಬರುತ್ತೆ. ಕೆಲವು ಪ್ರಮೋಷನ್ಗಳು ಬಂದಾಗ ಏನಂತ ಅಂತ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ನಿಮ್ಗೆ ಫಾಲೋವರ್ಸ್ಗೆ ಈ ಥರ ಮಾಡಿ ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಇವ್ರಿಗೆ ಇನ್ನೇನು ಬೇಕು, ದುಡ್ಡೇ ಬೇಕಾಗಿರೋದು. ಆಯ್ತು ಸರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಿಂಗೆ ಇನ್ವೆಸ್ಟ್ ಮಾಡಿ, ಅದು ಹಿಂಗೆ ಇನ್ವೆಸ್ಟ್ ಮಾಡಿ, ಹೀಗೆ ಮಾಡಿ ಡಬಲ್ ಆಯ್ತದ, ಅದ್ಗೆ ಮಾಡಿ ಇದಾಯ್ತದ ಅಂತ ತುಂಬ ಜನ ಪ್ರಮೋಷನ್ಗಳನ್ನ ಮಾಡ್ತಾರೆ. ಆಮೇಲೆ ಅವ್ರು ಇನ್ನೊಂದು ಅಬ್ಸರ್ವ್ ಮಾಡಿ, ನೀವು ಎಲ್ಲ ನೋಡ್ತಾ ಇದೀರ, ಅವ್ರ ಮಾತು ಕೇಳ್ಕೊಂಡು ಇವಳು ಮಾಡೋಳಂತ ನೀವು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು, ಆವಾಗ ನೋಡಿ ಅವಳು ₹1 ಕೂಡ ದುಡ್ಡು ಇನ್ವೆಸ್ಟ್ ಮಾಡಿರಲ್ಲ. ಅವಳು ಏನು ಫೂಲ್ ಮಾಡ್ತಾವಳಂದ್ರೆ, ಅವಳು ಕಮೆಂಟ್ ಬಾಕ್ಸ್ನ ನೋಡಿ, ಕಮೆಂಟ್ ಬಾಕ್ಸ್ ಅವಳು ಆಫ್ ಮಾಡಿರ್ತಾಳೆ. ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಪ್ರಮೋಷನ್ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸ್ ಯಾಕೆ ಆಫ್ ಮಾಡಿರ್ತಾರೆ? ಅವ್ರಿಗೆ ಧೈರ್ಯ ಇರುತ್ತೆ ತಾನೆ, ನಾನು ಇದು ಮಾಡಿದೀನಿ, ಇದು ಲೀಗಲ್ ಅಂತ ಗೊತ್ತಿರ್ತಾನೆ ಅವ್ರಿಗೆ. ಕಮೆಂಟ್ ಬಾಕ್ಸ್ ಯಾಕೆ ಆಫ್ ಮಾಡಿರ್ತಾರೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತು, ಅವರು ಇದು ಮಾಡಿದ್ರೆ ಅಮೌಂಟ್ ಹೋಗುತ್ತೆ ಹೊರತು ವಾಪಸ್ ಬರಲ್ಲ ಅಂತ ಗೊತ್ತು. ಅದಕ್ಕೆ ಅವರು ಕಮೆಂಟ್ ಬಾಕ್ಸ್ನ ಆಫ್ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳ್ತೀರಾ? ಎಲ್ರು ಹಂಗೆ ಮಾಡಲ್ಲ. ಒಬ್ಬೊಬ್ರಿಗೆ ನ್ಯಾಯ ರೀತಿಯಿಂದ ಈಗ ಒಂದು ಹೋಟ್ಲು ಪ್ರಮೋಷನ್ಗಳನ್ನ ಮಾಡಿ, ಬೇರೆ ರೀತಿ ಜನರುಗಳು ಒಳ್ಳೇದಾಗುವಂತ ಪ್ರಮೋಷನ್ಗಳನ್ನ ಮಾಡ್ಲಿ, ಅದ್ರಲ್ಲಿ ಕೂಡ ದುಡ್ಡು ಬರುತ್ತೆ. ಆದರೆ ಇದು ಬೆಟ್ಟಿಂಗ್ ಆ್ಯಪ್ಗಳು ಮತ್ತೆ ಈ ಕ್ರೀಮ್ ಇವೆಲ್ಲ ಸಣ್ಣ ಪುಟ್ಟ ಪ್ರಮೋಷನ್ಗಳು ಇರುತ್ತಲ್ಲ, ಆ ಪ್ರಮೋಷನ್ಗಳು ಮಾಡೋದ್ರಿಂದ ಜನರು ದುಡ್ಡು ಫೂಲ್ ಆಗುತ್ತೆ. ನಿಮ್ಮ ಫಾಲೋವರ್ಸ್ನ ನೀವೇನು ಹೊಂದಿರ್ತೀರಲ್ಲ, ಅವರೆಲ್ಲರನ್ನೂ ಬಕ್ರ ಮಾಡ್ದಂಗೆ ಆಗುತ್ತೆ ಅಂತ ಕೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಪಾಪ್ಯುಲೇಷನ್ ಐತೈತೆ, ಅದಕ್ಕೆ ಹೆವಿ ಪೇಡ್ ಪ್ರಮೋಷನ್ ಮಾಡಿಸ್ತಾರೆ, ಹೆವಿ ಪೇಡು. ಅದರಿಂದ ಎಲ್ಲ ಯಾರು ಫೂಲ್ ಆಗಬೇಡಿ, ಯಾರು ನಿಮ್ಮ ದುಡ್ಡನ್ನ ಕಳ್ಕೊಬೇಡಿ. ಹೆವಿ ಅವ್ರವ್ರ ದುಡ್ಡು ಅವ್ರಿಗೆ ಸಿಗುತ್ತೆ ದುಡ್ಡು ಅಂತ, ಸುಮ್ಮನೆ ದುಡ್ಡು ಸಿಗುತ್ತೆ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರ ಅನಿಸಿಕೆ ಏನೇನೋ ಹಾಕ್ತಾರೆ. ನೋಡಿ ಈಗ ದುಡ್ಡು ಸಿಗುತ್ತೆ ಹಾಕ್ತಾರೆ ಅಂತ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಯಾರು. ಒಳ್ಳೆ ಕೆಲಸ ಎಲ್ಲಿ ಮಾಡ್ತಾರೆ, ಈಗ ಹೋಟೆಲ್ ಹೋಗಿ ಅಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರಲ್ಲ ಅಂಥವ್ರನ್ನ ಸಪೋರ್ಟ್ ಮಾಡಿ. ಈ ಥರ ಪೇಡ್ ಪ್ರಮೋಷನ್ ಇಸ್ಕೊಂಡು ಪೋಸ್ಟ್ ಮಾಡ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡಬೇಡಿ ಯಾರು. ಬ್ರದರ್, ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ₹30 ಇದ್ದಿದ್ದು ಊಟ ₹50 ಆಗೈತೆ. ₹1 ಕಷ್ಟಪಟ್ಟು ದುಡಿಬೇಕಂತಂದ್ರೆ ಬಗ್ಸಿ ಸೊಂಟ ಬಗ್ಸಿ ದುಡಿಬೇಕು. ಅಂತರದಲ್ಲಿ ಹಿಂಗ್ ಮಾಡಿ ಮೊಬೈಲ್ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಕಷ್ಟ ಗೊತ್ತಾಗಲ್ಲ. ₹1 ದುಡಿಯೋಕ್ಕೋಸ್ಕರ ಇವತ್ತು ಬೆಳಗಿಂದ ಸಂಜೆ ಒಂದು ಅನ್ನಕ್ಕೋಸ್ಕರ ಬೆಳಗಿಂದ ಸಂಜೆವರೆಗೂ ತುಂಬಾ ಜನ ಆಟೋ ಡ್ರೈವರ್ಸ್ ಇಂದ ಇರ್ಬೋದು, ಝೊಮ್ಯಾಟೊ ಮಾಡೋರಾಗಿರ್ಬೋದು, ಎಲ್ಲ ತರದಂತ ಕಷ್ಟಪಟ್ಟು ದುಡ್ದು ತಿಂತಾರೆ. ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಪ್ರಮೋಷನ್ ಮಾಡಿ ಮೋಸದ ಹಣದಿಂದ ಊಟ ತಿಂತಿದ್ದಾರೆ. ತುಂಬಾ ಶ್ರೀಮಂತರಿಗೆ ಹೊಟ್ಟೆ ಬಂದಿರುತ್ತೆ, ತುಂಬಾ ಬಡವರಿಗೆ ಹಿಂದೆಗಡೆ ಬ್ಯಾಗ್ ಇಟ್ಕೊಂಡು ಕಷ್ಟಪಡ್ತಾ ಇರ್ತಾರೆ. ನಾನು ಹೇಳಿದ ಅರ್ಥ ಆಗ್ಲಿಲ್ಲ ಅನ್ಕೊಂಡ್ರೆ ನೀವು ಒಂದ್ಸಲ ಯೋಚನೆ ಮಾಡಿ ಹೇಳಿ. ₹1 ದುಡ್ಡು ಹಾಕಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಅದನ್ನ ಸುಮ್ನೆ ಅನ್ಯೂಸ್ ಮಾಡ್ಕೋತಿದ್ದಾರೆ. ಸುಮ್ನೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಈಗ ಒಳ್ಳೇದೇನು ಇರುತ್ತೆ ಅದನ್ನ ಜಾಸ್ತಿ ಗುರ್ತಿಸಿ. ಈಗ ಚೆನ್ನಾಗಿರೋ ಸಿನಿಮಾ ಬಿಡ್ತಿದೆ, ಅದನ್ನ ಜನ ಗುರ್ತಿಸಿ ಅದಕ್ಕೆ ಚೆನ್ನಾಗಿ ಹೋಗಿ.
ಪೇಡ್ ಪ್ರಮೋಷನ್ನು ಅಂತ ಗೊತ್ತಿದ್ದು ಏನೋ ಕಾಸು ಸಿಗುತ್ತೆ ಅಂತ ಸುಮ್ಮನೆ ಫೂಲ್ ಆಗಕ್ಕೆ ಹೋಗ್ಬೇಡಿ. ರೀಲ್ಸ್ ಮಾಡೋದು ಏನ್ ಪ್ರಯೋಜನ ಅಂತಂದ್ರೆ ಒಂದು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ರೀಲ್ಸ್ ಮಾಡ್ತಾರೆ ಕೆಲವೊಬ್ರು. ಒಬ್ರು ಪಾಪ್ಯುಲರ್ ಆಗ್ಬೇಕು ಅಂತ ರೀಲ್ಸ್ ಮಾಡ್ತಾರೆ, ಒಬ್ರು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಂತ ರೀಲ್ಸ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಅಂತ ನಾವು ರೀಲ್ಸ್ ಮಾಡ್ತಾ ಇದೀವಿ ಯಾಕಂದ್ರೆ ಓನ್ ವಾಯ್ಸ್ ಡೈಲಾಗ್ಗಳಿಗಾಗಿರ್ಬೋದು, ಬೇರೆ ರೀತಿ ಸಾಂಗ್ ಮ್ಯಾಚಿಂಗ್ ಸಿನಿಮಾ ಸಾಂಗಿಗೆ ಮ್ಯಾಚ್ ಲಿಪ್ಸಿಂಗ್ ಮಾಡಿರೋದಾಗಿರ್ಬೋದು, ಆ ಥರ ಕಂಟೆಂಟ್ಗಳು ಮಾಡ್ತಾರೆ ಕೆಲವೊಬ್ರು ಅದನ್ನೇ ಲೈಫ್ ಆಗಿ ತಗೊಂಬಿಟ್ಟಿರ್ತಾರೆ. ನೋಡಿ ಸೋಷಿಯಲ್ ಮೀಡಿಯಾ, ಅಯ್ಯೋ ನಂಗೆ ಇವತ್ತು ಕೆಲವರು ಇವಾಗಿಂದು ನಮ್ಮ ಸೊಸೈಟಿಗಳನ್ನೆಲ್ಲ ನೋಡಿದ್ರೆ ಒಂದು ವಿಡಿಯೋ ಹಾಕಿದ್ರೆ ಇವತ್ತು ಬರೀ 300 ಲೈಕ್ಸ್ ಬಂದಿರೋದು, ನಂಗೆ ಯಾಕೆ ಅಷ್ಟು ಲೈಕ್ಸ್ ಬಂದಿದೆ ಅಂತ ಊಟ ಮಾಡೋದು ಬಿಟ್ಬಿಡೋರು ಅವರೇ. ಲೈಕ್ಸ್ ಹೋದ್ರೆ ಹೋಯ್ತು. ಸೋಷಿಯಲ್ ಮೀಡಿಯಾಕ್ಕಿಂತ ಇಂಥ ದೂರ ಇರೋರು ಕೆಲವು ಜನ ಅವರೇ. ಸೋಷಿಯಲ್ ಮೀಡಿಯಾ ಇಲ್ದೇ ಇರತಕ್ಕಂಥ ಯಾರ್ಯಾರು ಜನಗಳಿದಾರೋ ಅವ್ರ ಜೀವನದಲ್ಲಿ ನೆಮ್ಮದಿಗೆ ಆರಾಮಾಗಿ ನಿದ್ದೆ ಮಾಡ್ತವ್ರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ರೀಲ್ಸ್ ಅಲ್ಲಿ ಹುಚ್ಚಾಗಿ ಲೈಕ್ಸ್ ವ್ಯೂಸ್ಗೋಸ್ಕರ ವಿಡಿಯೋಸ್ಗಳು ಹಾಕ್ತಾ ಇರ್ತಾರೋ ರಾತ್ರಿ ಅವ್ರು ನಿದ್ದೆ ಮಾಡಲ್ಲ, ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ನಾವು ಇದೇ ತರ ಮಾಡ್ಬೇಕು ಅಂತ.